ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಸೊ ಇವತ್ತು ನಾವು KAS 2024ಗೆ ನಡೀತಾ ಇರುವಂತಹ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 17ನೇ ದಿನ. ಇವತ್ತು 20 ಕರ್ನಾಟಕದ ಕೃಷಿ ಯೋಜನೆಗಳನ್ನ, ಕೃಷಿ ಇಲಾಖೆಯ ಯೋಜನೆಗಳು ಯಾವ್ದೆಲ್ಲ ಇದಾವೆ ಅದನ್ನ ನೋಡ್ಬೇಕು ಅಂತ. ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ರೈಟ್, ಕೆಳಗಿನ ಯಾವ ಸಮಿತಿ ಕರ್ನಾಟಕದಲ್ಲಿ ಪಠ್ಯಪುಸ್ತಕಗಳ ಪರಿಷ್ಕರಣೆಗಾಗಿ ಸ್ಥಾಪಿಸಲಾಗಿದೆ? MG ಹೆಗ್ಡೆ ಸಮಿತಿ, K ಸುಧಾಕರ್ ರಾವ್ ಸಮಿತಿ, JM ಪಂಚಾಲ್ ಸಮಿತಿ ಹಾಗೂ ಮಹಾಜನ್ ಸಮಿತಿ. ಸೊ ಇದರ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದಲ್ಲದೆ ಇನ್ನ ಯಾವ ಇಲಾಖೆಯ ಸ್ಕೀಮ್ಸ್ಗಳು, ಯೋಜನೆಗಳು ನಿಮ್ಗೆ ಮುಖ್ಯ ಅನ್ಸುತ್ತೋ ಅದನ್ನ ಕವರ್ ಮಾಡ್ಬೇಕು ಅಂದ್ರೆ ನೀವು ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್, ಮೊದಲನೆಯದಾಗಿ ಅತಿ ಮುಖ್ಯವಾಗಿ ಕೃಷಿ ಭಾಗ್ಯ ಯೋಜನೆ. ಯಾಕೆ ಇದು ಮುಖ್ಯ ಅಂತ ಹೇಳ್ತಾ ಇದೀವಿ ಅಂದ್ರೆ, ರೀಸೆಂಟ್ ಆಗಿ ಜಸ್ಟ್ ಜೂನಿನಲ್ಲಿ ಈ ಯೋಜನೆಯನ್ನ ಮರು ಪರಿಚಯಿಸಲಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕದಲ್ಲಿ ಬರಪೀಡಿತ ಭೂಮಿಯನ್ನು ಕೇಂದ್ರೀಕರಿಸಿ 2014-15ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದರು. ಸೊ ಡ್ರಾಟ್ ಪ್ರೋನ್ ಲ್ಯಾಂಡಿನ ಬಗ್ಗೆ ಅದರ ಫೋಕಸ್ ಅನ್ನ ಇಟ್ಕೊಂಡಿದ್ದಂತಹ ಯೋಜನೆ ಇದು. ಇದರಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಪಾಂಡ್ಸ್ ಅನ್ನ ಮತ್ತು ಪಾಲಿಥೀನ್ ಲೈನಿಂಗು, ಫೆನ್ಸಸ್, ಪಂಪ್ಸ್, ಸೊ ಬೇಲಿಗಳು, ಪಂಪ್ಗಳು ಮತ್ತು ಹನಿ ಅಥವಾ ಸ್ಪ್ರಿಂಕ್ಲರ್ ನೀರಾವರಿಯನ್ನು ಮುಖ್ಯವಾಗಿ ಇದನ್ನ ಪ್ರೋತ್ಸಾಹಿಸ್ತಾ ಇದ್ದಂತಹ ಯೋಜನೆ ಇದು, ಕೃಷಿ ಭಾಗ್ಯ ಯೋಜನೆ. 2011-12ರಲ್ಲಿ ನಿಲ್ಲಿಸಲಾಗಿದ್ದು 2023-24ರಲ್ಲಿ ಮರುಪರಿಚಯಿಸಲಾಗಿದೆ. ಸೊ ಅನ್ನದಾತನಿಗೆ ವರದಾನವಾದ ಕೃಷಿ ಭಾಗ್ಯ ಯೋಜನೆ ಅಂತ ನೀವು ನೋಡಬಹುದು. ಎಲ್ಲ ಘಟಕಗಳಿಗೆ ಸರ್ಕಾರಿ ಸಬ್ಸಿಡಿಗಳನ್ನು ಒದಗಿಸಲಾಗಿದೆ. ಎಲ್ಲ ಕಾಂಪೊನೆಂಟ್ಸ್ ಆಫ್ ದ ಯೋಜನೆಗೆ ಸಬ್ಸಿಡಿಯನ್ನ ಕೊಡ್ತಾರೆ. ಸೊ ಬೇರೆ ಬೇರೆ ತರದ ಇಂಟರ್ವೆನ್ಷನ್ಸ್ ಇರುತ್ತೆ. ಒಂದು ಸಬ್ಸಿಡಿ ಅಂತ ಕೊಡೋದು, ಇನ್ನೊಂದು ಲೋನ್ ವೇವರ್ ಅಂತ ಏನ್ ಹೇಳ್ತೀವಿ ಅದು, ಓಕೆ. ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ನಮ್ಗೆ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡುವಂತದ್ದು. ಇನ್ನು 4ನೇಯದು ಸ್ಕಾಲರ್ಶಿಪ್ ತರದ್ದು ಬೇರೆ ಆದಂತಹ ಇಂಟರ್ವೆನ್ಷನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ 2014-20 ಇಷ್ಟು 2,89,000 ಹೊಂಡಗಳನ್ನು ಸಾಧಿಸಲಾಗಿದೆ ಅಥವಾ ನಿರ್ಮಿಸಲಾಗಿದೆ ಅಂತ ನೀವು ಇಲ್ಲಿ ನೋಡಬಹುದು. ಕರ್ನಾಟಕ ಸರ್ಕಾರ ಯೋಜನೆಯು ವಿಸ್ತರಿಸಿದೆ, ಎಕ್ಸ್ಪ್ಯಾಂಡ್ ಮಾಡಿದೆ. ಜಸ್ಟ್ ಜೂನಿನಲ್ಲಿ ಬಂದಂತಹ ನ್ಯೂಸು. ಮುಖ್ಯ ತಂತ್ರ, ಮೇನ್ ಸ್ಟ್ರಾಟಜಿ ಏನು ಅಂದ್ರೆ, ರೈನ್ ವಾಟರ್, ಬೇಸಿಗೆ ಮಳೆ ನೀರಾವರಿಗಾಗಿ ಕೃಷಿ ಹೊಂಡಗಳಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ. ಸೊ ಕೃಷಿ ಹೊಂಡ ಅನ್ನೋದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಇವಾಗ ಇನ್ಕ್ರೀಸ್ಡ್ ಫಂಡಿಂಗ್ ಅಂಡ್ ರಿಮೂವಲ್ ಆಫ್ ರೆಸ್ಟ್ರಿಕ್ಷನ್ಸ್ ಆನ್ ಇಂಪ್ಲಿಮೆಂಟೇಷನ್ ಇನ್ ಟೇಲೆಂಡ್ ಇರಿಗೇಷನ್ ಕಮಾಂಡ್ ಏರಿಯಾಸ್. ಸೊ ಯಾವಾಗ ಡ್ಯಾಮ್ ಕನ್ಸ್ಟ್ರಕ್ಷನ್, ಇರಿಗೇಷನ್ ಆಗುತ್ತೋ ಅದರ ಲಾಸ್ಟ್ ಪಾರ್ಟ್ ಅಲ್ಲಿ ಅಥವಾ ನದಿಯ ಲಾಸ್ಟ್ ಪಾರ್ಟ್ ಅಲ್ಲಿ ಅದನ್ನ ಟೇಲೆಂಡ್ ಅಂತ ಕರೀತಾರೆ. ಸೊ ಅಲ್ಲಿ ನೀರಾವರಿ ಕಮಾಂಡ್ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸುವುದರ ಮೇಲಿನ ನಿರ್ಬಂಧಗಳನ್ನು ತೆಗೆದು ಹಾಕುವುದು, ಎಲ್ಲ ರೆಸ್ಟ್ರಿಕ್ಷನ್ಸ್ ಅನ್ನ ರಿಮೂವ್ ಮಾಡೋದು, ಮತ್ತು ಇಷ್ಟು ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಇದನ್ನ ಅನುಷ್ಠಾನಗೊಳಿಸಲಾಗಿದೆ. ಈ ವರ್ಷ 30,000ರಿಂದ 40,000 ಕೃಷಿ ಹೊಂಡಗಳನ್ನ ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಸೊ ಇದಿಷ್ಟು ಕೃಷಿ ಭಾಗ್ಯದ ಬಗ್ಗೆ. ಸೊ ಕೃಷಿ ಭಾಗ್ಯದ ನೆಕ್ಸ್ಟ್ ಪಾರ್ಟ್ ಏನು ಅಂತ ಕೇಳಿದರೆ ಕೃಷಿ ಹೊಂಡ. ಸೊ ಹೇಗಿರುತ್ತೆ ಅಂತ ನೀವು ಇಲ್ಲಿ ನೋಡಬಹುದು. ಮುಖ್ಯಮಂತ್ರಿಗಳು ಇದನ್ನ ಇನ್ಸ್ಪೆಕ್ಷನ್ ಮಾಡ್ತಾ ಇರೋದು. ರೈಟ್. ಸೊ ಕೃಷಿ ಹೊಂಡವು ನೀರಾವರಿಗಾಗಿ ಮಳೆ ನೀರನ್ನು ಸಂಗ್ರಹಿಸಲು ಬಳಸಲಾಗುವ ಕೃಷಿ ಹೊಂಡವಾಗಿದೆ. ಓಕೆ. ದೆನ್ ಇದರಲ್ಲಿ ಸಬ್ಸಿಡಿ ಏನು ಅಂತ ಕೇಳಿದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 90% ವರೆಗೆ ಮತ್ತು ಇತರ ರೈತರಿಗೆ 80% ವರೆಗೆ ಸರ್ಕಾರದ ಸಹಾಯಧನ. ಸೊ ಸರ್ಕಾರ ಅವರಿಗೆ ಡೈರೆಕ್ಟ್ ಆಗಿ ದುಡ್ಡನ್ನ ಕೊಡ್ತಾ ಇರುವುದರ ಬಗ್ಗೆ. ಈ ಯೋಜನೆಯು ಕೃಷಿ ಹೊಂಡ ನಿರ್ಮಾಣಕ್ಕೆ ಪಾಲಿಥೀನ್ ಟಾರ್ಪೆಲ್ಗಳು, ಫೆನ್ಸಿಂಗ್ ಮತ್ತು ಘಟಕಗಳನ್ನು ಖರೀದಿಸಲು ಹಣವನ್ನು ನೀಡುತ್ತದೆ. ಇದೆಲ್ಲ ಯಾರು ಎಲಿಜಿಬಿಲಿಟಿ ಇದೆ ಅಂತ ಕೇಳ್ತಾ ಇದ್ರೆ, 1 ಎಕರೆ ಮತ್ತು ಹೆಚ್ಚಿನ ಭೂಮಿ ಹೊಂದಿರುವ ರೈತರು ಎಲಿಜಿಬಲ್ ಆಗಿರುತ್ತಾರೆ ಮತ್ತು ಇದನ್ನ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಿಗೂ ವಿಸ್ತರಿಸಲಾಗಿದೆ ಅಂತ ಹೇಳ್ತಾ ಇದೆ.
ಹೇಳ್ತಾ ಇದ್ದಾರೆ. ಕಳೆದ 3 ವರ್ಷಗಳಲ್ಲಿ ಪಂಪ್ಸೆಟ್ ಮತ್ತು ಹನಿ ನೀರಾವರಿ ವ್ಯವಸ್ಥೆಗಳಿಗೆ ಸಬ್ಸಿಡಿ ಪಡೆದ ರೈತರು ಅರ್ಹರಿರುವುದಿಲ್ಲ. ಈ ಸ್ಕೀಮ್ಗೆ ಯಾವುದು ಕೃಷಿ ಹೊಂಡಗಳ ಒಂದು ನಿರ್ಮಾಣದ ಸಬ್ಸಿಡಿ ಸ್ಕೀಮ್ಗೆ ಅರ್ಹರು ಇರುವುದಿಲ್ಲ. ಓಕೆ, ದೆನ್ ರೈತ ಸಿರಿ ಯೋಜನೆ ಅಂತ. ಸೊ ಕರ್ನಾಟಕದಲ್ಲಿ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುತ್ತದೆ, ದಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವೋ ಅದೇ ರೀತಿಯಾದಂಥದ್ದು. ಕೇಂದ್ರ ಸರ್ಕಾರದಲ್ಲಿ ಇದರ ಯೋಜನೆ ಯಾವುದು ಅಂದ್ರೆ ಪರಂಪರಾಗತ್ ಕೃಷಿ ಯೋಜನಾ ಅಂತ. ಸೊ ಇದರಲ್ಲಿ ಆರ್ಥಿಕ ಸಹಾಯಧನವನ್ನು ಒದಗಿಸುತ್ತದೆ. ಸಣ್ಣ ಏನು ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಷ್ಟು ರೂಪಾಯಿ 10,000 ಪರ್ ಹೆಕ್ಟೇರ್ ಟು ಮೈನರ್ ಮಿಲೆಟ್ಸ್. ಸೊ ಸಣ್ಣ ರಾಗಿ ಅಥವಾ ಮಿಲೆಟ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಇರುವಂತದ್ದು. ಮೋಟಿವೇಟ್ಸ್ ಫಾರ್ಮರ್ಸ್, ಕರಾವಳಿ ಪ್ಯಾಕೇಜ್ ಅನ್ನು ಕರಾವಳಿ ಪ್ಯಾಕೇಜ್ ಯೋಜನೆಯಡಿ ಭತ್ತ ಬೆಳೆಯಲು ರೈತರನ್ನು ಪ್ರೇರೇಪಿಸುತ್ತದೆ. ಸೊ ಇದರಲ್ಲಿ ಬೇರೆ ಬೇರೆ ತರದ ಪ್ಯಾಕೇಜ್ಗಳಿದೆ, ಅದರಲ್ಲಿ ಕರಾವಳಿ ಪ್ಯಾಕೇಜು ರೈತರಿಗೆ ಪ್ರೋತ್ಸಾಹಿಸುತ್ತೆ. ದೆನ್ 150 ಕೋಟಿ ರೂಪಾಯಿ ಎಕನಾಮಿಕ್ ಕಂಡೀಷನ್ ಆಫ್ ಪೊಮೊಗ್ರನೇಟ್ ಮತ್ತು ಗ್ರೇಪ್ ಫಾರ್ಮರ್ಸಿನ ಇಂಪ್ರೂವ್ಮೆಂಟ್ ಗಾಗಿ. ಸೊ ಯಾರೆಲ್ಲ ಅಂದ್ರೆ ದಾಳಿಂಬೆ ಮತ್ತು ದ್ರಾಕ್ಷಿ ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ರೂಪಾಯಿ 150 ಕೋಟಿ. ಅದಲ್ಲದೆ ಸೂಕ್ಷ್ಮ ನೀರಾವರಿಗಾಗಿ ಇಸ್ರೇಲ್ ಮಾದರಿಯ 150 ಕೋಟಿ, ದಟ್ ಈಸ್ ಮೈಕ್ರೋ ಇರಿಗೇಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಇಸ್ರೇಲು ವಿಚ್ ಈಸ್ ಅಟ್ ದ ನಿಮ್ಗೆ ಗೊತ್ತಿದೆ ವೆಸ್ಟ್ ಏಷ್ಯಾಲಿ ಇರುವಂತಹ ಇಸ್ರೇಲು, ಅದು ಲೋ ರೈನ್ ಮತ್ತು ರೈನ್ ಡ್ರಾಟ್ ಏರಿಯಾಸ್ ಅಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಬಹಳನೇ ಉನ್ನತಿಯಾದಂತಹ ಒಂದು ಸಾಧನೆಯನ್ನ ಮಾಡಿದೆ. ಅದರ ಒಂದು ನೀರಾವರಿಗಾಗಿ 145 ಕೋಟಿ ರೂಪಾಯಿ ಕನಿಷ್ಠ ನೀರಾವರಿ ಬಳಕೆಯಿಂದ ಬೆಳೆ ಲಾಭದಾಯಕತೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿಗೆ 40 ಕೋಟಿ ರೂಪಾಯಿ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಿಗೆ ಇಷ್ಟು ರೂಪಾಯಿ. ಸೊ ಪ್ರಶ್ನೆ, ರೈತ ಸಿರಿ ಯೋಜನೆ ಅಂತ ಕೊಟ್ಟುಬಿಟ್ಟು ಇವುಗಳಲ್ಲಿ ಯಾವುದಕ್ಕೆ ರಿಲೇಟೆಡ್ ಆಗಿರೋದು ಅಂತ ಕೇಳುವ ಚಾನ್ಸಸ್ ಇದೆ. ಇದು ಬೇಸಿಕಲಿ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುವುದರ ಬಗ್ಗೆ. ದೆನ್ ರೈತ ಶಕ್ತಿ ಯೋಜನೆ ಅಂತ. ಸೊ ನೀವು ಇಲ್ಲಿ ನೋಡಬಹುದು ಎಲ್ಲ ರೈತರಿಗೆ ರಿಲೇಟೆಡ್ ಆದಂತಹ ಯೋಜನೆಗಳನ್ನ ಒಟ್ಟಿಗೆ ತಂದಿದ್ದೀವಿ. ಸುಧಾರಿತ ತಾಂತ್ರಿಕ ಅಭ್ಯಾಸಗಳನ್ನು ಬಳಸುವ ರೈತರನ್ನು ಉತ್ತೇಜಿಸಲು 2022-23ರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಸೊ ಏನ್ ಮಾಡ್ತಾರೆ ಅಂದ್ರೆ DBT, ದಟ್ ಈಸ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸುಧಾರಿತ ತಾಂತ್ರಿಕ ಅಭ್ಯಾಸಗಳಲ್ಲಿ ಶಕ್ತಿ ಅಭ್ಯಾಸಗಳು, ದಟ್ ಈಸ್ ಎನರ್ಜಿ, ರೈತ ಸೌರಶಕ್ತಿ ಆಗಿರ್ಬೋದು, ಇಂಧನಗಳಲ್ಲಿ ನೀವು CNG ಯೂಸ್ ಮಾಡೋದಾಗಿರ್ಬೋದು, ಅವುಗಳ ಮುಖಾಂತರ DBT ಯೋಜನೆಯಡಿ 5 ಎಕರೆ ಜಮೀನಿನವರಿಗೆ ಪ್ರತಿ ಎಕರೆಗೆ 250 ರೂಪಾಯಿಗಳನ್ನು ಕೊಡುತ್ತದೆ. ಸೊ ರೈತ ಶಕ್ತಿ ಕೃಷಿ ಯಂತ್ರೋಪಕರಣಗಳನ್ನು ಪ್ರೋತ್ಸಾಹಿಸಲು ಮತ್ತು ಇಂಧನ ವೆಚ್ಚದ ಭಾರವನ್ನು ಕಡಿಮೆ ಮಾಡಲು ಪ್ರತಿ ಎಕರೆಗೆ 250ಗಳಂತೆ ಗರಿಷ್ಠ 5 ಎಕರೆಗೆ DBT ಮೂಲಕ ಡೀಸೆಲ್ಗೆ ಸಹಾಯಧನವನ್ನು ನೀಡಲು ರೈತ ಶಕ್ತಿ ಎಂಬ ಹೊಸ ಯೋಜನೆಯನ್ನು ಅನುಷ್ಠಾನಗೊಳಿಸಲು 2022-23ನೇ ಸಾಲಿನಲ್ಲಿ ಆಯವ್ಯಯದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಓಕೆ, ಸೊ 2022-23 ಬಜೆಟ್ ಏನಿದೆ ಅದು ಹಿಂದಿನ ಸರ್ಕಾರದ ಬಜೆಟ್, ಅಲ್ಲಿ ಕೆಲವಷ್ಟು ಸ್ಕೀಮ್ಸ್ ಇದೆ, ಅದನ್ನು ಬಿಟ್ಟು ಈ ಸರ್ಕಾರದ ಬಜೆಟ್, ಎರಡೂ ಸ್ಕೀಮ್ಸ್ ಗಳನ್ನು ನಾವು ಓದುವ ಅವಶ್ಯಕತೆ ಇರುತ್ತದೆ. ದೆನ್ ಕರ್ನಾಟಕದ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ. ಸೊ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದಿದ್ದು ಅದಕ್ಕೆ ಕರ್ನಾಟಕದ ಪಾರ್ಟ್ ಅನ್ನು ಸೇರಿಸಿ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಅಂತ ಸೇರಿಸಿದ್ದಾರೆ. ಸೊ ನೀವು ಇಲ್ಲಿ ನೋಡಬಹುದು ಈ ತರದ ಪ್ರಧಾನ ಮಂತ್ರಿ ಫಸಲ್ ಬಿಮಾಗೆ ರೈತರ ಬೆಳೆ ವಿಮೆ ಅಂತ ಸೇರಿಸಿ ಸಂರಕ್ಷಣೆ ಅಂತ ಒಂದು ಪೋರ್ಟಲ್ಲಿನಲ್ಲಿ ನೀವು ಯಾವ ಇಯರು, ಯಾವ ಡಿಸ್ಟ್ರಿಕ್ಟು, ಏನ್ ಕ್ರಾಪು, ಯಾವ ಸೀಸನ್ಗೆ ಅಪ್ಲೈ ಮಾಡ್ತಾ ಇರೋದು, ಯಾವ ತಾಲೂಕಾ, ಮತ್ತು ಅದು ಇರಿಗೇಟೆಡ್ ಲ್ಯಾಂಡಾ, ರೈನ್ ಫೆಡ್ ಲ್ಯಾಂಡಾ, ಇದೆಲ್ಲವನ್ನು ಅಥವಾ ನಾಟ್ ಸ್ಪೆಸಿಫೈಡ್ ಅಂತ ನೀವು ಇದೆಲ್ಲದರ ರಿಪೋರ್ಟ್ಸ್ ಅನ್ನು ಜನರೇಟ್ ಮಾಡಬಹುದು ಮತ್ತು ಅಪ್ಲಿಕೇಶನ್ ಕೂಡ ಹಾಕುವ ಅವಕಾಶ ಇರುತ್ತದೆ ಸಂರಕ್ಷಣೆ ವೆಬ್ಸೈಟಿನಲ್ಲಿ. ಏನು ಅಂತ ಕೇಳಿದರೆ ರೈತರಿಗೆ ಬೆಳೆ ನಷ್ಟ, ಅನಿರೀಕ್ಷಿತ ಘಟನೆಗಳಿಂದಾದ ಹಾನಿಯಿಂದ ಉಂಟಾಗುವ ನಷ್ಟಕ್ಕೆ ಹಣಕಾಸಿನ ನೆರವು ನೀಡುವುದು. ದೆನ್ ರೈತರ ಆದಾಯವನ್ನು ಸ್ಥಿರಗೊಳಿಸುವ ಮೂಲಕ ಕೃಷಿಯಲ್ಲಿ ನಿರಂತರತೆಯನ್ನು ಖಚಿತಪಡಿಸುವುದು ಯೋಜನೆಯ ಮುಖ್ಯ ಗುರಿಯಾಗಿದೆ. ಸೊ
ದಿಸ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಆಫ್ಟರ್ ಇರಿಗೇಷನ್. ಇರಿಗೇಷನ್ನಿನ ನಂತರ ಇರಿಗೇಷನ್ ಪ್ರೊವೈಡ್ ಮಾಡೋದು ರೈತರಿಗೆ ಸಹಾಯ ಮಾಡುವ ಅತ್ಯಂತ ಮುಖ್ಯವಾದಂತಹ ಒಂದು ಸ್ಕೀಮು. ಅದಾದ ಮೇಲೆ ಬರುವುದು ನಮಗೆ ಕ್ರಾಪ್ ಇನ್ಶೂರೆನ್ಸ್. ಯಾಕೆ ಅಂತ ಕೇಳಿದರೆ, ಇನ್ನ ಉಳಿದ ಮೆಥಡ್ಸ್ ಆದಂತಹ ಕ್ರಾಪ್ ಲೋನ್ ವೇವರ್ ಆಗಿರ್ಬೋದು, ಇವೆಲ್ಲವೂ ತಾತ್ಕಾಲಿಕ ಮೆಜರ್ಸ್. ಬಟ್ ವಿಮೆ ಅನ್ನೋದು ಇದು ಒಂದು ಸರ್ಕ್ಯುಲರ್ ಲೂಪ್ ಅಲ್ಲಿ ನಡೆಯುವಂತದ್ದು. ಓಕೆ, ಸೊ ಒಂದಷ್ಟು ಜನ ಹಾಕಿರ್ತಾರೆ, ಒಂದಷ್ಟು ಜನರಿಗೆ ನಾಶ ಆಗಿರುತ್ತೆ, ಇಷ್ಟು ಜನರ ದುಡ್ಡನ್ನ ಅಷ್ಟು ಜನರಿಗೆ ಹೆಲ್ಪ್ ಮಾಡುವಂತದ್ದು. ದೆನ್ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ 2024ರಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ. ಸೊ ನೀವು ನೋಡಬಹುದು, ರೈತ ವಿದ್ಯಾನಿಧಿ ಅಂದ್ರೆ ಏನು ಅಂದ್ರೆ ಉನ್ನತ ಶಿಕ್ಷಣ ಪಡೆಯುತ್ತಿರುವ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ. ಸೊ ಸಿಂಪಲ್ ಆಗಿ ವಿದ್ಯಾನಿಧಿ ಅಂತ ನೆನ್ಪಿಟ್ಕೋಬೇಕು. ರೈತ ವಿದ್ಯಾನಿಧಿ ಅಂದ್ರೆ ಅವರ ಮಕ್ಕಳಿಗೆ. ಏನು ಅಂತ ಕೇಳಿದ್ರೆ, ಎಷ್ಟು ಅಂದ್ರೆ ವ್ಯಾಸಂಗ PUC ITI ಡಿಪ್ಲೊಮಾಗೆ ಪುರುಷರಿಗೆ ಇಷ್ಟು, ಹುಡುಗಿಯರು ಮತ್ತೆ ಅನ್ಯಲಿಂಗಿಗಳಿಗೆ ಇಷ್ಟು ಅಂತ ಕೊಟ್ಟಿದ್ದಾರೆ. ಪದವಿ ಬಿಟೆಕ್ ಹೊರತುಪಡಿಸಿ, BE BTech ಹೊರತುಪಡಿಸಿ ಅವರಿಗೆ 5,000, 5,500 ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಇಷ್ಟು. ದೆನ್ MBBS, BE BTech ಮತ್ತು ಇನ್ನೆಲ್ಲ ಸ್ನಾತಕೋತ್ತರ ಪದವಿಗಳಿಗೆ 10,000, 11,000 ರೂಪಾಯಿಗಳ ದುಡ್ಡನ್ನು ಕೊಡುತ್ತಾರೆ. ಈ ಅಮೌಂಟ್ ಪಾರ್ಟ್ ಏನಿದೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ದೆನ್ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ಫಲಾನುಭವಿಯ ಬ್ಯಾಂಕಿನ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉನ್ನತ ಶಿಕ್ಷಣವನ್ನು ಪಡೆಯುವುದನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ. ಸೊ ಇದು ಒಂದು ಇಂಟರ್ಸೆಕ್ಷನ್ ಟೈಪ್ ಸ್ಕೀಮು. ಫಾರ್ಮರ್ಸ್ಗೂ ಹೆಲ್ಪ್ ಆಗಬೇಕು ಮತ್ತು ಎಜುಕೇಶನ್ ಅನ್ನು ಮುಂದುವರೆಸಿಕೊಂಡು ಹೋಗ್ಬೇಕು ಅಂತ. ದೆನ್ ಪ್ರಚಲಿತ ಸ್ಕೀಮಿನಲ್ಲಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ, ನೀವಿಲ್ಲಿ ನೋಡಬಹುದು, ಬಜೆಟ್ 2024-25ರ ಗ್ಯಾರಂಟಿಯನ್ನೊಳಗೊಂಡ ಅಭಿವೃದ್ಧಿ, ಅನ್ನದಾತರ ಅಭ್ಯುದಯಕ್ಕೆ ಆದ್ಯತೆ. ಸೊ ಇದರಲ್ಲಿ ಹಲವಾರಷ್ಟು ಸ್ಕೀಮ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಮಣ್ಣಿನ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡುವುದು, ಹೊಸ ಕೃಷಿ ಪದ್ಧತಿಗಳ ಬಗ್ಗೆ ಅರಿವು ಮೂಡಿಸುವುದು, ಕೃಷಿ, ಪಶುಸಂಗೋಪನೆ, ತೋಟಗಾರಿಕೆ ಮತ್ತು ಹೈನುಗಾರಿಕೆ ಸೇರಿದ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯ ಕುರಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಉತ್ತೇಜಿಸುತ್ತದೆ. ಸೊ ಈ ಸ್ಕೀಮು ಅಂಬ್ರೆಲ್ಲಾ ಸ್ಕೀಮು. ಇದರಲ್ಲಿ ಒನ್ ಆಫ್ ದ ಪಾರ್ಟ್ಸ್ ನಮ್ಮ ಮಿಲ್ಲೆಟ್ ಅನ್ನುವ ಪಾರ್ಟು ಹೊಸ ಕಾರ್ಯಕ್ರಮದ ಪ್ರಾರಂಭ. ಇದನ್ನು ಅನಿಮಲ್ ಹಸ್ಬೆಂಡ್ರಿಯು ಇನ್ಕ್ಲೂಡ್ ಆಗಿದೆ, ನೆನಪಿನಲ್ಲಿಟ್ಕೊಳ್ಳಿ. ಶೀಪು ಮತ್ತು ಪೌಲ್ಟ್ರಿ ಡೈರಿ ಫಾರ್ಮಿಂಗ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ದೆನ್ ಭೂಚೇತನ ಅನ್ನುವ ಸ್ಕೀಮು. ಸೊ ಈ ಎಲ್ಲ ಸ್ಕೀಮ್ಗಳು ಕ್ರಾಪ್ ಸಾಯಿಲ್ ಈಲ್ಡಿನ ಇನ್ಕ್ರೀಸ್ ಮಾಡಬೇಕು ಅಂತ. ಏನಿದು ಸ್ಕೀಮು ಭೂಚೇತನ ಅಂದ್ರೆ, ಯಡಿಯೂರಪ್ಪ ಅವರು 2009ರಲ್ಲಿ ಸ್ಟಾರ್ಟ್ ಮಾಡಿದ್ದರು, ಬಟ್ 2022ರಲ್ಲಿ ಇದನ್ನ ಮರುಪರಿಚಯಿಸಲಾಯಿತು. ಸೊ ಹಾಗಾಗಿ ಈ ಸ್ಕೀಮು ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಬೆಳೆ ಇಳುವರಿಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಬೆಳೆ ಇಳುವರಿ ಅಂತ ಕೇಳಿದ್ರೆ ದಟ್ ಈಸ್ ಕ್ರಾಪ್ ಈಲ್ಡ್ ಅಂತ ಏನ್ ಹೇಳ್ತೀವೋ ಅದು. ಕರ್ನಾಟಕ ಮತ್ತು ಇತರ ಭಾರತೀಯ ರಾಜ್ಯಗಳಲ್ಲಿನ ಎಲ್ಲ ಜಿಲ್ಲೆಗಳನ್ನು ಸೇರಿಸಲು ಯೋಜನೆಯನ್ನು ಯಶಸ್ವಿಯಾಗಿ ಹೆಚ್ಚಿಸಲಾಗಿದೆ. ಸೊ ಎಲ್ಲ ಡಿಸ್ಟ್ರಿಕ್ಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ದೆನ್ ಇನಿಷಿಯಲ್ ಫೇಸ್ ಅಲ್ಲಿ ಫಾರ್ಮರ್ಸ್ಗೆ ಏನು ಅರಿವನ್ನ ಮೂಡಿಸಬೇಕು, ಯಾವುದರ ಬಗ್ಗೆ ಅಂದ್ರೆ ಪೋಷಕಾಂಶದ ಸ್ಥಿತಿ, ಮಣ್ಣಿನ ಮ್ಯಾಪಿಂಗ್ ಮತ್ತು ಬೆಳೆ ಯೋಜನೆಯ ಕುರಿತು ರೈತರಿಗೆ ಜಾಗೃತಿ ಅಥವಾ ಅರಿವನ್ನ ಮೂಡಿಸುವುದು ಭೂಚೇತನ ಸ್ಕೀಮಿನ ಇಂಪಾರ್ಟೆಂಟ್ ಪಾರ್ಟು. ಇದರಲ್ಲಿ ಒಬ್ಬ ಟೆಕ್ನಿಕಲ್ ಪಾರ್ಟ್ನರ್ ಯಾರು ಅಂದ್ರೆ ICRISAT ಅಂತ. ಓಕೆ, ಅವರ ಸೈಂಟಿಸ್ಟ್ ಅಪ್ಲೈಡ್ ದ 4 C's ಅಪ್ರೋಚ್. 4 Cಗಳ ಸ್ತಂಭ. ಏನು ಆ 4 Cಗಳ ಸ್ತಂಭ ಅಂತ ಕೇಳಿದ್ರೆ, ಕನ್ಸೋರ್ಟಿಯಂ ಅನ್ನೋದು ಒಂದು, ಕನ್ವರ್ಜೆನ್ಸ್ ಅನ್ನೋದು ಇನ್ನೊಂದು, ದೆನ್ ಕಲೆಕ್ಟಿವ್ ಆಕ್ಷನ್ ಅನ್ನೋದು ಇನ್ನೊಂದು, ಮತ್ತು ಕೆಪಾಸಿಟಿ ಬಿಲ್ಡಿಂಗ್. ಇವೆಲ್ಲವೂ 4 ಭೂಚೇತನ ಸ್ಕೀಮಿನ ಅಪ್ಲಿಕೇಶನ್ ಹೇಗ್ ಮಾಡಿದರು ಅಂತ 30 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಅಪ್ಲೈ ಆಗಿದೆ. ದೆನ್ ಟೆಕ್ನಿಕಲ್ ಸಪೋರ್ಟ್ ನಾನಾಗ್ಲೇ ಹೇಳ್ದಂಗೆ ICRISAT is now extended to 3 more states in India. ಅವರವರ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ನಮೆಂಟ್ಸಿನ ಜೊತೆ ನಮ್ಮನ್ನು ಸೇರಿಸಿಕೊಂಡು ಮಾಡಿರೋದು. ಇದು ನಮ್ಗೆ ಒಂದು ಹೆಮ್ಮೆಯ ವಿಷಯವಾಗಿರುತ್ತೆ. ದೆನ್ ಭೂ ಸಮೃದ್ಧಿ ಯೋಜನೆ, ಭೂಚೇತನ ಯೋಜನೆ ಬೇರೆ, ಭೂ ಸಮೃದ್ಧಿ ಯೋಜನೆ ಬೇರೆ. ಇದರಲ್ಲಿ
ಕರ್ನಾಟಕದಲ್ಲಿ ಬೆಳೆ ಇಳುವರಿ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸಿಜಿಐಎಆರ್ ಸಂಸ್ಥೆ ಸಹಯೋಗದೊಂದಿಗೆ ಅಳವಡಿಸಲಾಗಿದೆ. ಸೊ ಫಾರ್ಮರ್ಸ್ ಇನ್ಕಮ್ ಅನ್ನ ಮತ್ತು ಕ್ರಾಪ್ ಯೀಲ್ಡ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಅಭಿವೃದ್ಧಿಗಾಗಿ ಸಮಗ್ರ ಭಾಗವಹಿಸುವಿಕೆಯ ಸಂಶೋಧನೆಗಾಗಿ ಕಲಿಕೆಯ ತಾಣಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಸೊ ಲರ್ನಿಂಗ್ ಸೈಟ್ಸ್ ಫಾರ್ ಇಂಟಗ್ರೇಟೆಡ್ ಪಾರ್ಟಿಸಿಪೇಟರಿ ರಿಸರ್ಚ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರೆಲ್ಲ ಬೆನಿಫಿಟ್ ಆಗ್ತಾರೆ ಅಂದ್ರೆ 3 ಕ್ಯಾಟಗರಿಯ ಫಾರ್ಮರ್ಸ್, ದಟ್ ಈಸ್ ಮಾರ್ಜಿನಲ್ ಫಾರ್ಮರ್ಸ್, ಸ್ಮಾಲ್ ಫಾರ್ಮರ್ಸ್ ಮತ್ತು ಮೀಡಿಯಂ ಫಾರ್ಮರ್ಸ್, ಅಲ್ಲದೆ ಇರಿಗೇಟೆಡ್ ಮತ್ತು ರೈನ್ ಫೆಡ್. ಓಕೆ, ಸೊ ಎಲ್ಲ ರೀತಿಯಾದಂತಹ ಫಾರ್ಮರ್ಸ್ಗೂ ಹೆಲ್ಪ್ ಆಗುವಂತದ್ದು. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಏಜೆನ್ಸೀಸ್ ಥ್ರೂ ಸೈನ್ಸ್ ಲೆಡ್ ಸಪೋರ್ಟ್. ಸೊ ತಂತ್ರಜ್ಞಾನವನ್ನ ಮನುಷ್ಯನ ವಿಕಸನಕ್ಕೆ ಯೂಸ್ ಮಾಡಬೇಕು ಅನ್ನುವ ಏನು ಗುರಿ ಇದೆ ಅದು ಅಗ್ರಿಕಲ್ಚರ್ ಇಂದ ಸ್ಟಾರ್ಟ್ ಆಗಬೇಕು. ಬಿಕಾಸ್ ಫುಡ್ ಈಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಆಹಾರ ಅನ್ನೋದು ಇಂಪಾರ್ಟೆಂಟ್ ಆದ್ರಿಂದ ಇದು ಮುಖ್ಯ. ಸೊ ಭೂ ಸಮೃದ್ಧಿ ಇಲ್ಲಿ ನೋಡಬಹುದು, ಕಾಂಪೆಂಡಿಯಂ ಆಫ್ ಸಕ್ಸಸ್ ಸ್ಟೋರೀಸ್ ಅಂತ ಒಂದು ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಹೇಗೆ ಭೂ ಸಮೃದ್ಧಿ ಸಕ್ಸಸ್ಫುಲ್ ಆಗಿ ಕ್ರಾಪ್ ಯೀಲ್ಡ್ ದಟ್ ಈಸ್ ಬೆಳೆ ಇಳುವರಿ ಮತ್ತು ರೈತರ ಆದಾಯ ಎರಡೂ ಹೆಚ್ಚಿಸಲು ಹೇಗೆ ಹೆಲ್ಪ್ ಆಗಿದೆ ಅಂತ. ದೆನ್ ಕೃಷಿ ಪ್ರಶಸ್ತಿ ಯೋಜನೆ ಏನಿದು? ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂದ್ರೆ ಯಾರು ಉತ್ಪಾದನೆಯನ್ನು ಉತ್ತೇಜಿಸಲು ರೈತರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡುತ್ತಾರೆ. ಕಾಂಪಿಟೇಟಿವ್ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಉತ್ತೇಜಿಸಬೇಕು, ಪ್ರಾರಂಭಿಸಬೇಕು ಅಂತ ಇದನ್ನ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಬೆಳೆಗಳಲ್ಲಿ ದಾಖಲೆ ಇಳುವರಿದಾರರಿಗೆ ಬಹುಮಾನ ನೀಡುತ್ತಾರೆ. ಯಾರೆಲ್ಲ ರೆಕಾರ್ಡ್ ಕ್ರಾಪ್ ಅನ್ನ ಕ್ರಿಯೇಟ್ ಮಾಡಿರ್ತಾರೋ ಅವರಿಗೆ ಒಂದು ಥಮ್ಸ್ ಅಪ್ ಟೈಪ್ ಆದಂತಹ ಪ್ರಶಸ್ತಿಯನ್ನ ಕೊಡ್ತಾರೆ. ದೆನ್ ರೈತ ಸಂಪರ್ಕ ಕೇಂದ್ರಗಳು ಅಂತ. ಸೊ ರೈತರ ಸಂಪರ್ಕ ಕೇಂದ್ರಗಳನ್ನ ಸ್ಥಾಪಿಸುವುದೇನಿದೆ ಅದು ಒಂಥರದ ಯೋಜನೆ. ಯಾಕೆ ಅಂದ್ರೆ ಕೃಷಿ ಇಲಾಖೆಯ ಮೂಲ ಘಟಕ ಯಾವುದು ಅಂತ ಕೇಳಿದರೆ ರೈತ ಸಂಪರ್ಕ ಯೋಜನೆ. ಹೇಗೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಏನ್ ಹೇಳ್ತೀವೋ ಅದೇ ರೀತಿಯಾದಂಥದ್ದು. ಕೃಷಿ ಅಧಿಕಾರಿಯ ನೇತೃತ್ವದಲ್ಲಿ ಇದು ಇರುತ್ತೆ. ಲೋಕಲ್ ನೀಡ್ ಬೇಸ್ಡ್ ಡೆಮಾನ್ಸ್ಟ್ರೇಷನ್ಸ್ ಅನ್ನ ಇದು ಅದಕ್ಕೆ ಬೇಕಾದ ಹಣಕಾಸನ್ನ ಪ್ರೊವೈಡ್ ಮಾಡುತ್ತೆ. ಉದಾಹರಣೆಗೆ ಕರಾವಳಿಯಲ್ಲೇ ಬೇರೆ ರೀತಿಯಾದಂತಹ ಡೆಮಾನ್ಸ್ಟ್ರೇಷನ್ಸ್ ಬೇಕಾಗತ್ತೆ, ಉತ್ತರ ಕರ್ನಾಟಕದಲ್ಲಿ ಬೇರೆ ರೀತಿಯಾದಂಥದ್ದು, ಮಲೆನಾಡಿನಲ್ಲಿ ಬೇರೆ ರೀತಿಯಾದಂತಹ ಲೋಕಲ್ ಡೆಮಾನ್ಸ್ಟ್ರೇಷನ್ಸ್. ಈ ಬೆಳೆಗೆ ಏನ್ ಮಾಡಬೇಕು ಆ ರೀತಿಯಾಗಿ ಅದಕ್ಕೆ ಹಣ ಸಹಾಯವನ್ನ ಮಾಡುತ್ತೆ ಮತ್ತು ಆಫೀಸ್ ಎಕ್ಸ್ಪೆನ್ಸಸ್ ಅನ್ನು ಕೊಡುತ್ತೆ. ದೆನ್ ಕೃಷಿ ಅಭಿಯಾನ ಯೋಜನೆ. ಸೊ ಈ ಅಭಿಯಾನ ಅನ್ನೋದೇನಿದೆ ಕೃಷಿ ಮತ್ತು ಸಂಬಂಧಿತ ಆ ಸಾಲಿನ ದಟ್ ಈಸ್ ಇಲಾಖೆಗಳ ಮಾಹಿತಿಯನ್ನು ಪ್ರಸಾರ ಮಾಡಲು ಏಕ ಗವಾಕ್ಷಿ ವ್ಯವಸ್ಥೆಯಾಗಿ ಅಳವಡಿಸಲಾಗಿದೆ. ಸಿಂಗಲ್ ವಿಂಡೋ ಸಿಸ್ಟಮ್ ಕೃಷಿ, ಅಗ್ರಿಕಲ್ಚರ್ ಮತ್ತು ಅಲೈಡ್ ಎಲ್ಲ ಡಿಪಾರ್ಟ್ಮೆಂಟ್ಸಿನ ಇನ್ಫಾರ್ಮೇಶನ್ ಅನ್ನ ಕೊಡುವುದಕ್ಕಾಗಿ ಇರುವಂತದ್ದು. ಇದು ಏಮ್ಸ್ ಟು ಇಂಪ್ರೂವ್ ಫಾರ್ಮ್ ಪ್ರೊಡಕ್ಟಿವಿಟಿ ಥ್ರೂ ಇಂಟಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಇನ್ಫಾರ್ಮೇಶನ್ ಡಿಸಿಮಿನೇಷನ್. ಸಮಗ್ರ ಕೃಷಿ ವ್ಯವಸ್ಥೆಯ ಮಾಹಿತಿ ಪ್ರಸಾರದ ಮೂಲಕ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಸೊ ಈ ಉತ್ಪಾದಕತೆ ಇಂಪ್ರೂವ್ ಆದ ಮೇಲೆ ಏನೆಲ್ಲ ಇರುತ್ತೆ ಅಂದ್ರೆ ಅಗ್ರಿಕಲ್ಚರ್ ಎಕ್ಸಿಬಿಷನ್ಸ್ ಇರುತ್ತೆ, ಮತ್ತೆ ಕೃಷಿ ಪ್ರದರ್ಶನಗಳು, ರೈತರ ಜೊತೆ ಮಾತನಾಡುವುದು ಮತ್ತು ಪ್ರದರ್ಶನ ಘಟಕಗಳಿಗೆ ಮೊಬೈಲ್ ಘಟಕವನ್ನು ಒಳಗೊಂಡಿವೆ. ಸೊ ಆ ಮೊಬೈಲ್ ಡಿಸ್ಪ್ಲೇ ಆಫ್ ಹೇಗೆಲ್ಲ ಇರುತ್ತೆ ಅದನ್ನ ತೋರಿಸುವ ಮುಖಾಂತರ ತೆಗೆದುಕೊಂಡು ಹೋಗುವುದು ಕೃಷಿ ಅಭಿಯಾನ ಅಂತ ಹೇಳ್ತಾ ಇದ್ದಾರೆ. ದೆನ್ ರೈತರ ಆತ್ಮಹತ್ಯೆಗೆ ಪರಿಹಾರ ಧನವನ್ನು ಕೊಡುವ ಒಂದು ಯೋಜನೆ ಇದೆ. ಎಷ್ಟು ಅಂತ ಕೇಳಿದರೆ 5 ಲಕ್ಷ ರೂಪಾಯಿಯ ಪರಿಹಾರ ಧನವನ್ನು ಕೊಡುವುದು. ಕಾಂಪನ್ಸೇಷನ್ ಯಾರು ಅನೇಬಲ್ ಟು ರೀಪೇ ಲೋನ್, ಸರ್ವೈವರ್ಸು ಬದುಕುಳಿದಿರುವ ಪರಿಹಾರಕ್ಕಾಗಿ ಸಾಲದ ದಾಖಲೆಗಳನ್ನು ಸಲ್ಲಿಸಬೇಕು. ಇದು ಒಂದು ಯೋಜನೆ ಕೃಷಿ ಇಲಾಖೆಯದ್ದು. ದೆನ್ ಕೃಷಿ ಮೇಳಗಳು ಮತ್ತು ಪ್ರದರ್ಶನಗಳ ಯೋಜನೆ. ಸೊ ಈಗಷ್ಟೇ ಮಾವಿನ ಸೀಸನ್ ಮುಗಿದಿದೆ. ಆ ಟೈಮಿನಲ್ಲಿ ನೀವು ಮಾವು ಮೇಳಗಳನ್ನ ಅಟೆಂಡ್ ಮಾಡಿರ್ತೀರಾ. ಅದೇ ರೀತಿಯಾಗಿ ಬೇರೆ ಬೇರೆ ಹಣ್ಣು ಹಂಪಲುಗಳ ಮೇಳವಲ್ಲದೆ ಕೃಷಿ ಮೇಳ ಅಂತ ಕೇಳಿದರೆ ಪ್ರಗತಿಪರ ರೈತರು, ಮಹಿಳೆ, ಪ್ರೋಗ್ರೆಸಿವ್ ಫಾರ್ಮರ್ಸ್ ಮತ್ತು ವುಮೆನ್ ಇನ್ವೈಟೆಡ್ ಟು ಎಕ್ಸಿಬಿಷನ್ಸ್ ಅಂಡ್ ಕೃಷಿ ಮೇಳಾಸ್ ಅಟ್ KVKs, ದಟ್ ಈಸ್
ಕೃಷಿ ವಿಜ್ಞಾನ್ ಕೇಂದ್ರಸ್ ಅಂತ ಏನ್ ಹೇಳ್ತೀವಿ ಅದು, ಮತ್ತು ವಿಸಿ ಫಾರ್ಮ್ ಮಂಡ್ಯದಲ್ಲಿ ಇನ್ವೈಟ್ ಮಾಡಿದ್ದರು. ಆ ಸುದ್ದಿ ಆಗಿದ್ದರೂ ಇದರಲ್ಲಿ ನೀವು ನೋಡಬಹುದು ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಬೆಳೆ ಕಾರ್ಯ ಕ್ಷಮತೆಯನ್ನು ವೀಕ್ಷಿಸಲು ಮತ್ತು ಕೃಷಿ ಕಾರ್ಯಕ್ರಮಗಳ ಮತ್ತು ಬೆಳವಣಿಗೆಗಳ ಅರಿವು ಪ್ರದರ್ಶನವನ್ನು ಆಯೋಜಿಸುತ್ತದೆ. ಸೊ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಕೃಷಿ ಮೇಳವನ್ನು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಹೋಸ್ಟ್ ಮಾಡುತ್ತೆ. ಪ್ರದರ್ಶನಗಳು ಇತ್ತೀಚಿನ ಕೃಷಿ ತಂತ್ರಜ್ಞಾನಗಳನ್ನು ವೀಕ್ಷಿಸಲು ಮತ್ತು ಅಳವಡಿಕೆಯನ್ನು ಪ್ರೋತ್ಸಾಹಿಸಲು ಅವಕಾಶ ಒದಗಿಸುತ್ತದೆ. ಮೋಸ್ಟ್ ರೀಸೆಂಟ್ ಆದಂತಹ ಅಗ್ರಿಕಲ್ಚರಲ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅನ್ನ ಇದು ತೋರಿಸುತ್ತೆ. ದೆನ್ 3 ತರದ ಸಂಜೀವಿನಿಗಳು ಯೋಜನೆಗಳಿದೆ. ಒಂದು ಕೃಷಿ ಸಂಜೀವಿನಿ, ಇನ್ನೊಂದು ರೈತ ಸಂಜೀವಿನಿ, ಇನ್ನೊಂದು ಪಶು ಸಂಜೀವಿನಿ ಅಂತ. ಸೊ ಮೊದಲನೆಯದಾಗಿ ಕೃಷಿ ಸಂಜೀವಿನಿಯನ್ನ ನೋಡೋಣ. ಏನಿದು ಕೃಷಿ ಸಂಜೀವಿನಿ ಅಂದ್ರೆ ವ್ಯಾನ್ಗಳನ್ನು ಪ್ರಾರಂಭಿಸಿದರು. ಏನು ವ್ಯಾನ್ಗಳು ಅಂದ್ರೆ ಇಲ್ಲಿ ನೋಡಬಹುದು ನೀವು 2021ರಲ್ಲಿ ಸ್ಟಾರ್ಟ್ ಮಾಡಿರೋದು. ನೀರು ಮಣ್ಣು ಪರೀಕ್ಷಿಸಲು ಮತ್ತು ಕೀಟ ನಿಯಂತ್ರಣ ಪರಿಹಾರಗಳನ್ನು ಸೂಚಿಸಲು 40 ವ್ಯಾನ್ಗಳು ವಾಟರ್ ಅನ್ನ ಟೆಸ್ಟ್ ಮಾಡಬೇಕು, ಸಾಯಿಲ್ ಅನ್ನ ಟೆಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಾಯಿಲ್ ಅನ್ನ ಟೆಸ್ಟ್ ಮಾಡಿದಾಗ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ. ಸೊ ಹೆಲ್ತ್ ಕಾರ್ಡ್ ಅಲ್ಲಿ ಏನಿರುತ್ತೆ, ಫಾಸ್ಫರಸ್, ಪೊಟ್ಯಾಷಿಯಮ್ಮು, ಇನ್ನಿತರೆ ಬೇಕಾದಂತಹ ಮೀನ್ ನ್ಯೂಟ್ರಿಯೆಂಟ್ಸ್ ಆದಂತಹ ಕ್ಯಾಲ್ಸಿಯಮ್ಮು, ಐರನ್ನು, ಇದರ ಎಲ್ಲರ ಪರ್ಸೆಂಟೇಜ್ ಅನ್ನ ಕೊಡುತ್ತದೆ. ದಟ್ ಈಸ್ ಸಾಯಿಲ್ ಹೆಲ್ತ್. ವಾಟರ್ ಹೆಲ್ತ್ ನಲ್ಲಿಯೂ ಅಷ್ಟೇ ಹಾರ್ಡ್ ವಾಟರ್ ಏನ್ ನ್ಯೂಟ್ರಿಯೆಂಟ್ಸ್ ಲ್ಯಾಕಿಂಗ್ ಇದೆ ಅದು, ಮತ್ತು ಯಾವುದೆಲ್ಲ ಪೆಸ್ಟ್ ಕಂಟ್ರೋಲ್ ಆರ್ಗ್ಯಾನಿಕ್ ಆಗಿ ಮಾಡುವಂತದ್ದು ಇನ್ಸೆಕ್ಟಿಸೈಡ್ಸ್ ನಿಂದ ಅಲ್ಲ. ಸೊ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಕೇಂದ್ರದ ನೆರವಿನೊಂದಿಗೆ ರಾಷ್ಟ್ರೀಯ ಕೃಷಿ ಇಲಾಖೆ ಪ್ರಾರಂಭಿಸಿದೆ. ಸೊ ಇದು ಕೃಷಿ ಸಂಜೀವಿನಿ. ನೆಕ್ಸ್ಟ್ ಬರುವುದು ರೈತ ಸಂಜೀವಿನಿ. ಏನು ಅಂತ ಕೇಳಿದರೆ, ಯಾರು 15ರಿಂದ 80 ವಯಸ್ಸಿನ ಮಧ್ಯದಲ್ಲಿರುವ ರೈತರು ಅಗ್ರಿಕಲ್ಚರಲ್ ಆಪರೇಷನ್ಸ್ ದಟ್ ಈಸ್ ಕೃಷಿ ಕಾರ್ಯಾಚರಣೆಗಳನ್ನು ನಿರ್ವಹಿಸುವಾಗ ಅಥವಾ ಕೃಷಿ ಮತ್ತು ತೋಟಗಾರಿಕಾ ಸರಕುಗಳನ್ನು ಮಾರಾಟ ಮಾಡುವಾಗ ಯಾರು ನಿಧನ ಹೊಂದುತ್ತಾರೋ ಅವರಿಗೆ ಒಂದು ಕಾಂಪನ್ಸೇಷನ್ ಅಮೌಂಟ್ ಅನ್ನ ಕೊಡಬೇಕು ಅಂತ. ಎಷ್ಟು? 50,000 ರೂಪಾಯಿಗಳ ಕಾಂಪನ್ಸೇಷನ್ ಅಮೌಂಟ್. ಸೊ ಇದು ರೈತ ಸಂಜೀವಿನಿ ಯೋಜನೆ ಅಂತ ಆಗತ್ತೆ. ದೆನ್ ಬರುವುದು ಪಶು ಸಂಜೀವಿನಿ. ಸೊ ಪಶು ಸಂಜೀವಿನಿಯಲ್ಲಿ ಏನು ಅಂದ್ರೆ ಡೈರಿ ರೈತರ ಮನೆ ಬಾಗಿಲಲ್ಲಿ ಸಂಚಾರಿ ಪಶು ಚಿಕಿತ್ಸಾಲಯವನ್ನು ಕಾರ್ಯನಿರ್ವಹಣೆ ಮಾಡುವುದು. ಸೊ ಕಲಬುರಗಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬೀದರ್, ಯಾದಗಿರಿ ಮತ್ತು ಬಳ್ಳಾರಿಗೆ ವಾಹನಗಳನ್ನು ಒದಗಿಸಲಾಗಿದೆ. ಭಾರತದಲ್ಲಿ ಮೊದಲ ಜಾನುವಾರು ಸಹಾಯವಾಣಿಯಾಗಿದೆ. ಇದರಲ್ಲಿ ಸೆಂಟರ್ ಇಷ್ಟು ಸ್ಟೇಟಿನ ರೇಷೋ 40:60:40 ಅನುಪಾತದಲ್ಲಿ ದುಡ್ಡನ್ನ ಕೊಟ್ಟಿದ್ದಾರೆ. ಸಂರಕ್ಷಣೆ, ಆರೈಕೆ ಮತ್ತು ಆರೋಗ್ಯಕ್ಕಾಗಿ ಶಸ್ತ್ರಚಿಕಿತ್ಸೆ ವಾಹನಗಳ ಮೂಲಕ ಅಳವಡಿಸಲಾಗಿದೆ. ಪ್ರತಿ ವಾಹನದಲ್ಲಿ ಒಬ್ಬ ಪಶುವೈದ್ಯರು, ಸಹಾಯಕರು ಮತ್ತು ಚಾಲಕರು ಇರುವುದು ನೀವಿಲ್ಲಿ ನೋಡಬಹುದು. ಆ ವ್ಯಾನ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ದೆನ್ ಪಶು ಭಾಗ್ಯ ಯೋಜನೆ ಅಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 33% ಮತ್ತು ಇತರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 25% ಅಷ್ಟು ಹಿನ್ನೆಲೆಯ ಸಹಾಯಧನವನ್ನು ಒದಗಿಸುತ್ತದೆ. ಯಾಕೆ ಅಂತ ಕೇಳಿದರೆ, ಜಾನುವಾರು, ಕುರಿ, ಮೇಕೆ, ಹಂದಿ, ಕೋಳಿ ಘಟಕಗಳಿಗೆ ವಾಣಿಜ್ಯ ಬ್ಯಾಂಕುಗಳಿಂದ ಗರಿಷ್ಠ 1.2 lakh ಮ್ಯಾಕ್ಸಿಮಮ್ ಲೋನ್ ಅನ್ನು ಅನುಮತಿಸುತ್ತದೆ. ಸೊ ಯಾರೆಲ್ಲ ಪಶು ಗಳನ್ನ ಸಾಕಿ ಅದರಿಂದ ಕೃಷಿಗೆ ಹೆಲ್ಪ್ ಆಗುವುದು ಅಥವಾ ಬೇರೆ ಆದಾಯವನ್ನು ಪಡೆದುಕೊಳ್ಳುವವರಿಗೆ ಪಶು ಭಾಗ್ಯ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ದೆನ್ ಆಫರ್ಸ್ ಬ್ಯಾಂಕ್ ಲೋನ್ಸ್ ಆಫ್ 50,000 ವರೆಗೂ 0% ಬಡ್ಡಿ ದರದಲ್ಲಿ ಕೊಡುವಂತದ್ದು ಅಲ್ಪಾವಧಿ ಸಾಲಗಳಿಗೆ. ಶಾರ್ಟ್ ಟರ್ಮ್ ಲೋನು, ಲಾಂಗ್ ಟರ್ಮ್ ಲೋನ್ಸ್ ಅಂತ ಏನಿರುತ್ತೆ ಶಾರ್ಟ್ ಟರ್ಮ್ಸ್ ನಲ್ಲಿ. ದೆನ್ ಕ್ಷೀರಧಾರೆ ಯೋಜನೆ. ಕ್ಷೀರಧಾರೆ ನೀವು ನೋಡಬಹುದು ಹಳೆಯದಾದ ಯೋಜನೆ, ಇದನ್ನ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಇನ್ಸೆಂಟಿವ್ಸ್ ಫಾರ್ ಪ್ರೊಕ್ಯೂರಿಂಗ್ ಮಿಲ್ಕ್ ಎನ್ಹಾನ್ಸ್ಡ್ ಫ್ರಮ್ ₹2 ಲೀಟರ್ ಟು 5 ಲೀಟರ್. ಓಕೆ, ಗವರ್ನಮೆಂಟ್ ಆಫ್ ಕರ್ನಾಟಕ ಮಿಲ್ಕ್ ಅನ್ನ ಪ್ರೊಕ್ಯೂರ್ ಮಾಡುವುದಕ್ಕೆ ಇನ್ಸೆಂಟಿವ್ ಅನ್ನ ಕೊಡೋದು ಹ್ಯಾಸ್ ಇನ್ಕ್ರೀಸ್ಡ್. ಇದನ್ನ ಸ್ಟಾರ್ಟ್ ಮಾಡಿದ ಮೇಲೆ 52 ಲಕ್ಷ ಲೀಟರ್ ನಿಂದ 68 ಲಕ್ಷ ಲೀಟರ್ಗೆ ಇನ್ಕ್ರೀಸ್ ಆಗಿದೆ. ಇದಲ್ಲದೆ ನಾವು ಕರ್ನಾಟಕ ಎರಡನೇ ಒಂದು
ಮಿಲ್ಕ್ ಕಲೆಕ್ಷನ್ ಸೆಂಟರ್ ಆಗಿದ್ದೀವಿ. ಸೊ GK ಪಾರ್ಟ್ ಅಲ್ಲಿ ಇದು ಕೂಡ ನೀವು ನೋಡ್ಬೋದು. ಇದನ್ನ ಡೈರೆಕ್ಟ್ ಆಗಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ ಯಾರಿಗೆ ಅಂದ್ರೆ ಬೆನಿಫಿಷಿಯರಿ ಅಮೌಂಟ್ಗೆ. 2016-17ರಲ್ಲಿ 8 ಲಕ್ಷ ಜನರು ಇದರ ಲಾಭವನ್ನ ಪಡೆದುಕೊಂಡಿದ್ದಾರೆ. ಓಕೆ, ದೆನ್ ಇದಲ್ಲದೆ ನಾವು ಈ ಆಡಳಿತದಲ್ಲಿ ಕಂಡಂತಹ ಕೃಷಿ ಬಂಧು ಯೋಜನೆ, ದೆನ್ ಈ ಎಲ್ಲ ಈ ಆಡಳಿತ, ಕರ್ನಾಟಕದ ಈ ಆಡಳಿತ ಅಂತ ನಾವು ಒಂದು ವಿಡಿಯೋ ಮಾಡಿದೀವಿ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿವಿ, ಅದನ್ನು ನೀವು ರಿವೈಸ್ ಮಾಡ್ಕೋಬೇಕು. ಕೃಷಿ ಯಂತ್ರಧಾರೆ, ದೆನ್ ಕೃಷಿ ಯಂತ್ರಧಾರೆ ಡ್ರೈವರ್ ಅಪ್ಲಿಕೇಶನ್, ದೆನ್ ಅಂತರ್ಜಲ ಅಪ್ಲಿಕೇಶನ್, ದೆನ್ ಬೆಳೆ ದರ್ಶಕ ಅಪ್ಲಿಕೇಶನ್, ದೆನ್ ದಾಮಿನಿ ಅನ್ನುವ ಅಪ್ಲಿಕೇಶನ್ ಮತ್ತು ಕಿಸಾನ್ ಅನ್ನುವ ಅಪ್ಲಿಕೇಶನ್, ಇವೆಲ್ಲವೂ ಮುಖ್ಯ ಆಗತ್ತೆ. ಓಕೆ, ಸೊ 20 ಕರ್ನಾಟಕದ ಕೃಷಿ ಯೋಜನೆಗಳನ್ನ ನೋಡಿದೀವಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.